ಆರ್ಥಿಕತೆಯೇ ತತ್ತರಿಸಿದೆ. ಉದ್ಯಮಿಗಳಿಗಷ್ಟೇ ಅಲ್ಲ, ದೇವಸ್ಥಾನಗಳಿಗೂ ಕೂಡ ಇದೀಗ ಸಾಕಷ್ಟು ನಷ್ಟ ಉಂಟಾಗಿದೆ. ದೇವಾಲಯ ಆಡಳಿತ ಮಂಡಳಿಗಳು ಇದರಿಂದ ಕಂಗಾಲಾಗಿವೆ. ಪ್ರಮುಖ ದೇವಾಲಯಗಳಿಗೆ ಕೋಟಿ ಕೋಟಿ ರೂಪಾಯಿ ನಷ್ಟ ಆಗಿದೆ. ದೇವಾಲಯ ತೆರೆದ್ರೂ ಭಕ್ತರು ಹೋಗೋದು ಕಷ್ಟ ಆಗಿದೆ. ಸೊ ಜೂನ್ 1ರಿಂದ ದೇವಾಲಯಗಳು ಓಪನ್ ಆಗತ್ತಾ? ರಾಜ್ಯದಲ್ಲಿರುವಂತಹ ದೇವಸ್ಥಾನಗಳನ್ನ ಓಪನ್ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡುತ್ತಾ? ಮುಜರಾಯಿ ಸಚಿವರಿಂದ ಅಧಿಕೃತ ಘೋಷಣೆ ಆಗಿದೆ. ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಕುರಿತಂತೆ ಘೋಷಣೆ ಮಾಡಿದ್ದು, ದೇವಾಲಯಗಳನ್ನ ಓಪನ್ ಮಾಡಲಾಗುತ್ತೆ. ಜೂನ್ 1ರಿಂದ ರಾಜ್ಯದ ದೇವಸ್ಥಾನಗಳು ಓಪನ್ ಆಗುತ್ತೆ ಅಂತ ಇದೀಗ ಮುಜರಾಯಿ ಸಚಿವರು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಜೂನ್ 1ರಿಂದ ಮುಜರಾಯಿ ಸಚಿವರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿರುವಂತದ್ದು, ದೇವಸ್ಥಾನಗಳನ್ನ ನಾವು ಓಪನ್ ಮಾಡ್ತೀವಿ. ಜೂನ್ 1ರಿಂದ ರಾಜ್ಯದ ಎಲ್ಲಾ ದೇವಾಲಯಗಳನ್ನ ಓಪನ್ ಮಾಡಲಾಗುತ್ತೆ ಅಂತ ಮುಜರಾಯಿ ಸಚಿವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಕಳೆದ 3-4 ತಿಂಗಳಿನಿಂದ ಎಲ್ಲಾ ದೇವಾಲಯಗಳು ಕೂಡ ಬಂದ್ ಆಗಿದೆ. ರಾಜ್ಯದ ಪ್ರಮುಖ ದೇವಾಲಯಗಳು ಕೂಡ ಇದೀಗ ಬಂದ್ ಆಗಿರೋದ್ರಿಂದ ಸಾಕಷ್ಟು ನಷ್ಟವನ್ನ ಅನುಭವಿಸಿವೆ. ದೇವಾಲಯದ ಆಡಳಿತ ಮಂಡಳಿಗಳು ನಷ್ಟವನ್ನ ಅನುಭವಿಸಿದ್ದು, ನಿರ್ವಹಣೆಯನ್ನ ಮಾಡೋದು ಅವರಿಗೂ ಕೂಡ ತುಂಬಾ ದೊಡ್ಡ ಸವಾಲಾಗಿದೆ ಇಂತಹ ಸಂದರ್ಭದಲ್ಲಿ. ಸೊ ದೇವಸ್ಥಾನಗಳನ್ನ ಕೂಡ ಓಪನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೂನ್ 1ರಿಂದ ರಾಜ್ಯದ ದೇವಸ್ಥಾನಗಳು ಓಪನ್ ಆಗುತ್ತೆ ಅಂತ ಮುಜರಾಯಿ ಸಚಿವರು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಈ ಒಂದು ಲಾಕ್ಡೌನ್ 4.0 ಮುಗಿದ ಬಳಿಕ ದೇವಸ್ಥಾನಗಳನ್ನ ಓಪನ್ ಮಾಡೋ ಕುರಿತಂತೆ ಇದೀಗ ಅಧಿಕೃತ ಮಾಹಿತಿ ಹೊರಬಿದ್ದಿದ್ದು, ಜೂನ್ 1ರಿಂದ ರಾಜ್ಯದ ದೇವಸ್ಥಾನಗಳನ್ನ ಓಪನ್ ಮಾಡಲಾಗುವುದು ಅಂತ ಮುಜರಾಯಿ ಸಚಿವರು ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ದೇವಸ್ಥಾನಗಳು ಕಂಪ್ಲೀಟ್ ಆಗಿ ಬಂದ್ ಆಗಿವೆ. ಕಳೆದ 3-4 ತಿಂಗಳಿನಿಂದ ಭಕ್ತರು ಯಾರು ಕೂಡ ದೇವಸ್ಥಾನಕ್ಕೆ ಬರ್ದೇ ಇರೋ ನಿಟ್ಟಿನಲ್ಲಿ ಆಯಾ ದೇವಸ್ಥಾನಗಳ ಆಡಳಿತ ಮಂಡಳಿಗಳು ಕೂಡ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಕಾಣಿಕೆ ಸಂಗ್ರಹ ಆಗ್ತಾ ಇತ್ತು. ಆದ್ರೆ ಇದೀಗ ದೇವಸ್ಥಾನಗಳು ಬಂದ್ ಆಗಿರೋದ್ರಿಂದಾಗಿ ಆ ಒಂದು ದೇವಸ್ಥಾನಗಳ ನಮ್ಮ ಎಲ್ಲ ರಾಜ್ಯದಲ್ಲಿರುವ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಗಳು ಪೂಜೆ ಪುರಸ್ಕಾರಗಳು ಪ್ರಾರಂಭ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ದೃಢೀಕರಿಸ್ತಾರೆ. ಜೂನ್ 1ನೇ ತಾರೀಕಿನಿಂದ ನಮ್ಮ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ಎಲ್ಲ ದೇವಾಲಯಗಳನ್ನು ತೆರೆದು ಪೂಜೆ ಪುರಸ್ಕಾರಕ್ಕೆ ಬೇಕಾದ ಅನುವನ್ನು ಮಾಡಿಕೊಳ್ಳಲಾಗುತ್ತೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಸೇರಿದಂತೆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಸೂಚನೆಗಳನ್ನು ಧಾರ್ಮಿಕ ದತ್ತಿ ಮಂತ್ರಿಯಾಗಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಮತ್ತು ದೇವಾಲಯದ ಎಲ್ಲ ಸಿಬ್ಬಂದಿಗಳಿಗೆ ಈ ಮೂಲಕ ಕೊಡಲಾಗಿದೆ. ಎಲ್ಲ ದೇವಾಲಯಗಳು ಕೂಡ ತೆರೆದಿರ್ತವೆ. ಆದರೆ ಅದರ ಜೊತೆಯಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಈ 1ನೇ ತಾರೀಕಿನೊಳಗೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಈ ಮೂಲಕ ಕೊಡಲಾಗುತ್ತೆ. ಸರ್, ಈಗ ಭಕ್ತಾದಿಗಳು ಅನೇಕ ಸಂಖ್ಯೆಯಲ್ಲಿ ಬರ್ತಾರೆ, ಅವ್ರನ್ನ ಮೇಂಟೈನ್ ಮಾಡೋದಾಗಿ ಅದನ್ನೆಲ್ಲ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಅಗತ್ಯ ಇನ್ನೇನಾದರೂ ಸಮಸ್ಯೆಗಳಿದ್ರೆ ಅದನ್ನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ. ಈಗ ದೊಡ್ಡ ಧರ್ಮಸ್ಥಳ ಅಂತ ಕ್ಷೇತ್ರಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತೀವಿ, ದೊಡ್ಡ ಸವಾಲಾಗಿಲ್ಲ ಸರ್ ಅದು? ಬಹುತೇಕ ಎಲ್ಲ ಇವತ್ತು ಬೇರೆ ಬೇರೆ ವಿಮಾನಗಳು, ಕೆಲವು ಕಡೆಯಲ್ಲಿ ಸೀಮಿತವಾಗಿ ರೈಲುಗಳು, ಕೆಲವು ವಾಹನ ಸಂಚಾರಗಳೆಲ್ಲ ಪ್ರಾರಂಭ ಆಗಿದೆ. ಹೋಟೆಲ್ಗಳು ಕೂಡ ತೆರೆಯುವಂಥ ಹಂತದಲ್ಲಿದೆ. ನಮ್ಮಲ್ಲಿ ಅನೇಕರು ಭಕ್ತಾದಿಗಳು ನಮ್ಮ ದೇವಸ್ಥಾನವನ್ನು ತೆರಿಬೇಕು, ನಾವು ಪೂಜೆ ಮಾಡಬೇಕು, ಪುರಸ್ಕಾರ ಮಾಡಬೇಕು, ದೇವರ ದರ್ಶನ ಮಾಡಬೇಕು ಅನ್ನುವಂಥ ಬೇಡಿಕೆಗಳನ್ನು ನಿರಂತರವಾಗಿ ಇಡ್ತಾನೆ ಬಂದಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಯವರ ಜೊತೆ ಚರ್ಚೆ ಮಾಡಿದಾಗ ನಮ್ಮ ಮುಜರಾಯಿ ಇಲಾಖೆಯ ಕುರಿತು ಚರ್ಚೆ ಆದಾಗ ದೇವಸ್ಥಾನವನ್ನು 1ನೇ ತಾರೀಕಿನಿಂದ ಪ್ರಾರಂಭ ಮಾಡ್ಬೋದು ಅನ್ನುವಂಥ ಮಾತುಗಳನ್ನು ನಿರ್ಣಯವನ್ನು ಮಾಡಲಾಗಿದೆ. ದೇವಸ್ಥಾನಗಳಲ್ಲಿ ಕೆಲವು ಸೇವೆಗಳು ಇರ್ತವೆ, ಬೇರೆ ಬೇರೆ ಸೇವೆಗಳು, ಅದಕ್ಕೂ ಅವಕಾಶ ಇದೆ, ಬರೀ ಪೂಜೆಗೆ ಮಾತ್ರ? ಈಗ ದೇವಸ್ಥಾನಗಳು ತೆರೆದ ನಂತರ ಎಲ್ಲ ಸೇವೆಗಳನ್ನ ಭಕ್ತಾದಿಗಳು ಏನು ಕೇಳ್ತಾರೆ ಆ ಎಲ್ಲ ಸೇವೆಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅನಿವಾರ್ಯತೆ ಬಂದರೆ ಕೆಲವು ಸೇವೆಗಳಿಗಷ್ಟೇ ಸೀಮಿತಗೊಳಿಸಬಹುದು, ಏನೋ ಗೊತ್ತಿಲ್ಲ. ದೇವಸ್ಥಾನಗಳ ಪೂಜೆ ಪುರಸ್ಕಾರಗಳಿಗೆ ಈಗ ದೇವಸ್ಥಾನವನ್ನು ತೆರೆದು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದನ್ನು ಇನ್ಬಿಟ್ಟು ಅದು ಜಾತ್ರೆ ಏನೋ ಸಮಾರಂಭಗಳೇನೋ ಯಾವುದಕ್ಕೂ ಕೂಡ ಅವಕಾಶಗಳನ್ನು ಕೊಟ್ಟಿಲ್ಲ. ದೇವಸ್ಥಾನಗಳು, ಚರ್ಚ್ಗಳು ನಮ್ಮ ಧಾರ್ಮಿಕ ಇಲಾಖೆ ಮಂತ್ರಿಯಾಗಿ ದೇವಸ್ಥಾನದ ವಿಷಯವನ್ನು ಈ ಮೂಲಕ ಪ್ರಕಟಿಸ್ತಾರೆ. ಅದನ್ನು ಆ ಇಲಾಖೆಯವರು ತೀರ್ಮಾನ ಮಾಡ್ತಾರೆ. ಇನ್ನೊಂದು ವಿಚಾರಗಳನ್ನು ತಿಳಿಸಬೇಕು ನಿಮಗೆ. ನಾವು ಈಗಾಗಲೇ ತಿಳಿಸಿರುವಂತೆ ಕರ್ನಾಟಕ ರಾಜ್ಯದ ಆಯ್ದ 52 ದೇವಸ್ಥಾನಗಳಲ್ಲಿ ಆ ಸೇವೆಯನ್ನು ಆನ್ಲೈನ್ ಬುಕ್ಕಿಂಗಿಗೆ ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಬಿಡುಗಡೆಯನ್ನು ಮಾಡಿದ್ದಾರೆ. ನಮ್ಮ ಆಯ್ದ 52 ದೇವಸ್ಥಾನಗಳಲ್ಲಿ ಆನ್ಲೈನ್ ಸೇವೆಯ ಬುಕ್ಕಿಂಗನ್ನು ಅಧಿಕೃತವಾಗಿ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ನಾಳೆಯಿಂದ.
ಅನೇಕರು ಆನ್ಲೈನ್ ಸೇವೆ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ಸೇವೆ ಅಲ್ಲ, ಆರತಿಗಳು, ಮಂಗಳಾರತಿಗಳು, ಪೂಜೆಗಳು, ಪುರಸ್ಕಾರಗಳು ಎಲ್ಲವೂ ಕೂಡ ಪರಂಪರೆಯಿಂದ ಏನು ನಡ್ಕೊಂಡು ಬಂದರೆ ಹಾಗೇ ಆಗ್ತದೆ. ಆದರೆ ಆನ್ಲೈನ್ ಸೇವೆಯ ಬುಕ್ಕಿಂಗನ್ನು ಮಾತ್ರ ಆನ್ಲೈನಲ್ಲಿ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಇವತ್ತಿಂದ ಪ್ರಕಟಿಸ್ತಾ ಇದ್ದೇವೆ. ನಿಮ್ಮ ಗಮನದಲ್ಲಿರಬೇಕು, ಕಳೆದ 1 ವರ್ಷದಲ್ಲಿ ಈಗಾಗಲೇ ಇದು ಕೆಲವೇ ದೇವಸ್ಥಾನಗಳಿಗೆ ಸೀಮಿತವಾಗಿ ಆನ್ಲೈನ್ ಸೇವೆ ಬುಕ್ಕಿಂಗ್ ವ್ಯವಸ್ಥೆಗಳಿದೆ. ಕಳೆದ 1 ವರ್ಷದಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 32,000 ಸರ್ಪ ಸಂಸ್ಕಾರ ಸೇವೆಗಳು ಆನ್ಲೈನ್ ಬುಕ್ಕಿಂಗಲ್ಲೇ ಬಂದಿವೆ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ 3,000 ಸೇವೆಗಳು ಆನ್ಲೈನ್ ಬುಕ್ಕಿಂಗ್ ಆಗಿ ಬಂದಿವೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸುಮಾರು 49.5 ಲಕ್ಷ ರೂಪಾಯಿ ಮೊತ್ತದ ಬುಕ್ಕಿಂಗ್ ಸೇವೆಗಳು ಬಂದಿದೆ. ಹಾಗೆ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಗಳ ಬಗ್ಗೆ ಯಾರಿಗೂ ಕೂಡ ಗೊಂದಲಗಳು ಬೇಡ. ಬುಕ್ಕಿಂಗ್ ಮಾತ್ರ, ಸೇವೆಯನ್ನು ಬುಕ್ ಮಾಡುವಂಥದ್ದು ಮಾತ್ರ ಆನ್ಲೈನ್ ಅನ್ನೋದನ್ನು ಪ್ರಕಟಿಸಲಾಗುತ್ತೆ. ನಾಳೆಯಿಂದ 52 ದೇವಸ್ಥಾನಗಳಲ್ಲಿ ಈ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಯನ್ನು, ಸೇವೆಗಳ ಬಗ್ಗೆ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆಗಳನ್ನು ದೃಢೀಕರಿಸಲಾಗುತ್ತೆ. ಧನ್ಯವಾದ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸಂಜಯ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂಜಯ್, ಜೂನ್ 1ರಿಂದ ಎಲ್ಲಾ ದೇಗುಲಗಳನ್ನ ಓಪನ್ ಮಾಡಲಾಗುತ್ತೆ ಅಂತ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಏನೇನಕ್ಕೆ ಅವಕಾಶ ಇರುತ್ತೆ, ಏನೇನಕ್ಕೆ ಅವಕಾಶ ಇರೋದಿಲ್ಲ, ಏನೇನು ಮಾಹಿತಿಯನ್ನ ಹಂಚಿಕೊಂಡ್ರು ಸಚಿವರು? ಸೌಮ್ಯ, ಏನಂತಂದ್ರೆ 1 ಗಂಟೆಯಿಂದ ಏನು ನಡೆದಂತಹ ಒಂದು ಮಹತ್ತರ ಸಭೆಯಲ್ಲಿ ಮುಖ್ಯಮಂತ್ರಿಗಳ ನಿರ್ಧಾರದೊಂದಿಗೆ ಮುಜರಾಯಿ ಇಲಾಖೆ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯಲ್ಲಿರ್ತಕ್ಕಂಥದ್ದು ಜೂನ್ 1ನೇ ತಾರೀಕಿಂದ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಓಪನ್ ಮಾಡಿರ್ತವೆ. ಎಂದಿನಂತೆ ಏನು ದೇವಸ್ಥಾನದಲ್ಲಿ ಇರತಕ್ಕಂಥ ಬಹುತೇಕ ಎಲ್ಲ ಕಾರ್ಯಗಳು ನಡೀತವೆ. ಅದೇ ಜನರಲ್ಲಿ ಮತ್ತೆ ಭಕ್ತಾದಿಗಳಲ್ಲಿ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕಾಗುತ್ತೆ. ಇದಕ್ಕೂ ಸಹ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಆದ್ರೂ ಭಕ್ತಾದಿಗಳು ಏನು ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕಾಗುತ್ತೆ ಅಂತಕ್ಕಂತ ಹೇಳಿದ್ದಾರೆ. ಹಾಗೆ ಏನಂತ ಅಂದ್ರೆ ಏನು ಜಾತ್ರಾ ಮಹೋತ್ಸವಗಳು ಅಂತ ಅಂದ್ರೆ ದೊಡ್ಡ ಊರಿನಲ್ಲಿ ಊರಬ್ಬ ಇರ್ಬೋದು, ಜಾತ್ರೆ ಮಹೋತ್ಸವಗಳು ಏನಿರ್ತವೆ ಅಂತದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಏನು ದೇವಸ್ಥಾನಗಳು ಅಂತ ಏನಿರ್ತವೆ ಅಂತ ದೇವಸ್ಥಾನಗಳೆಲ್ಲ ಪೂಜೆ ಪುನಸ್ಕಾರಗಳಿಗೆ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ರಾಜ್ಯದ ಪ್ರತಿಷ್ಠಿತ ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇಂತಹ ಒಂದು ದೇವಸ್ಥಾನಗಳಲ್ಲೂ ಸಹ ಎಂದಿನಂತೆ ದೇವರ ಕಾರ್ಯಗಳು ಅಂದ್ರೆ ಪೂಜೆ ಪುನಸ್ಕಾರಗಳು ಏನೆಲ್ಲ ಕಾರ್ಯಗಳು ನಡೀತಾ ಇದೆ ಎಂದಿನಂತೆ ಅಂತ ಕಾರ್ಯಗಳು ನಡೀತವೆ ಅಂತ ಹೇಳಿರ್ತಕ್ಕಂಥದ್ದು. ಹಾಗೆ ಏನಂತಂದ್ರೆ ಆನ್ಲೈನ್ ವ್ಯವಸ್ಥೆಗೂ ಒಂದು ಇದೇ ಸಮಯದಲ್ಲಿ ಚಾಲನೆಯನ್ನ ಕೊಡಲಾಗಿರ್ತಕ್ಕಂಥದ್ದು. ಇನ್ನು ಮಸೀದಿ ಮತ್ತು ಚರ್ಚ್ಗಳ ವಿಚಾರವಾಗಿ ಇನ್ನು ನಿರ್ಧಾರ ಆಗಿಲ್ಲ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಲ್ಲಿ ಏನು ಲಾಕ್ಡೌನ್ ನಿಂದಾಗಿ ಏನು ರಾಜ್ಯದ ದೇವಸ್ಥಾನಗಳು ಬಂದ್ ಆಗಿದ್ವು. ಈಗ ಜೂನ್ 1ನೇ ತಾರೀಕಿನಿಂದ ದೇವಸ್ಥಾನಗಳು ಓಪನ್ ಆಗ್ತವೆ. ಎಂದಿನಂತೆ ದೇವಸ್ಥಾನಗಳು ಪೂಜೆ ಪುನಸ್ಕಾರಗಳು ನಡೀತವೆ, ದೇವರ ಕಾರ್ಯಗಳು ಸಹ ನಡೆಯುತ್ತೆ. ಎಲ್ಲಾ ರೀತಿ ಏನು ಒಂದು ದೇವಸ್ಥಾನದಲ್ಲಿ ನಡೀತೈತೋ ಆ ರೀತಿ ಎಲ್ಲ ಬಹುತೇಕ ಕಾರ್ಯಗಳು ನಡೀತವೆ. ಹೆಚ್ಚು ಜನರು ಸೇರಬಾರದು ಅಂತಕ್ಕಂಥದ್ದು ಒಂದು ನಿಯಮವಿದ್ದು ಸಹ ಸಾಮಾಜಿಕ ಅಂತರದಲ್ಲಿ ಕಾಯ್ದುಕೊಂಡು ದೇವರ ದರ್ಶನವನ್ನ ಪಡಿಬಹುದು ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಬಹುತೇಕವಾಗಿ ಅರ್ಚಕರು ಮತ್ತು ಭಕ್ತಾದಿಗಳಿಂದ ಸಾಕಷ್ಟು ಒಂದು ಏನು ದೇವಸ್ಥಾನಗಳನ್ನು ಓಪನ್ ಮಾಡಬೇಕು ಅಂತ ಮನವಿಗಳು ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನು ಓಪನ್ ಮಾಡಲು ನಿರ್ಧಾರ ಮಾಡಲಾಗಿದೆ ಅಂತಕ್ಕಂಥ ಮಾತನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಿಳಿಸಿರ್ತಕ್ಕಂಥದ್ದು. ಸೌಮ್ಯ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶೆಲ್ವಪಿಳ್ಳಿ ಅಯ್ಯಂಗಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಈಗ ಜೂನ್ 1ರಿಂದ ದೇವಾಲಯಗಳನ್ನ ಓಪನ್ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ಇಲ್ಲಿ ದೇವಾಲಯಗಳ ವಿಚಾರಕ್ಕೆ ಬರೋದಾದ್ರೆ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಳೋದು ಇಲ್ಲಿ ದೊಡ್ಡ ಚಾಲೆಂಜಿಂಗ್. ಈಗ ಪುಣ್ಯಕ್ಷೇತ್ರಗಳನ್ನ ನಾವು ನೋಡೋದಾದ್ರೆ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಟೀಲ್ ದುರ್ಗಾ ಪರಮೇಶ್ವರಿ ಇಂತಹ ಜಾಗಗಳಲ್ಲಿ ಜಂಗುಳಿಯೇ ಸೇರುತ್ತೆ ನಾರ್ಮಲ್ ಡೇಸ್ ನಲ್ಲಿ. ಇಂತಹ ಸಂದರ್ಭದಲ್ಲಿ ಅವ್ರನ್ನ ಸಾಮಾಜಿಕ ಅಂತರದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಅವಕಾಶ ಕೊಡುವಂಥದ್ದು ದೊಡ್ಡ ಚಾಲೆಂಜಿಂಗ್ ಆಗಿರಲ್ವಾ? ಇಲ್ಲಿ ದೇವಾಲಯ ಆಡಳಿತ ಮಂಡಳಿಗಳು ಯಾವ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈಗ ನಾವು ಈ ಚಾಲೆಂಜ್ ಅನ್ನ 2 ತರ ನೋಡ್ಬೋದು. ಒಂದು ಲೋಕಲ್ ಜನರಿಗೆ ಕೊಡುವಂತಹ ಅವಕಾಶ, ಇನ್ನೊಂದು ರಾಜ್ಯಾದ್ಯಂತ ಬರೋರಿಗೆ ಕೊಡೋದು, ಮೂರನೇದು ದೇಶಾದ್ಯಂತ ಬರೋರಿಗೆ ಕೊಡುವಂತಹ ಒಂದು ವಿಚಾರಗಳು. ಈಗ ನಮ್ಮ ದೇವಸ್ಥಾನಗಳನ್ನೆಲ್ಲ ನೋಡಿದ್ರೆ ಈ ವಿಚಾರಗಳಲ್ಲಿ ಲೋಕಲ್ ಜನನು ಬರ್ತಾರೆ. ಉದಾಹರಣೆಗೆ ಧರ್ಮಸ್ಥಳ, ಕಟೀಲು ತಾವೇ ಹೇಳಿದಾಗೆ, ಅಥವಾ ಕೊಲ್ಲೂರು ಮೂಕಾಂಬಿಕೆ, ಅಲ್ಲಿ ಆಚೆ ಕಡೆಯಿಂದ ಬರೋರು, ಅದೇ ಊರಲ್ಲಿರೋರು ಬರೋರು, ಡಿಸ್ಟ್ರಿಕ್ಟ್ ಇಂದ ಬರೋರು, ಬೇರೆ ಡಿಸ್ಟ್ರಿಕ್ಟ್ ಇಂದ ಬರೋರು, ಬೇರೆ ರಾಜ್ಯದಿಂದ ಬರೋರು, ಈ ತರ ಬೇರೆ ಬೇರೆ ಕ್ಯಾಟಗರಿ ಇದ್ದಾರೆ. ಈಗ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಟೆಂಪಲ್ ಗಳಲ್ಲಿ ಯಾವಾಗ ಕಷ್ಟ ಆಗುತ್ತೆ ಅಂದ್ರೆ ಟೋಟಲ್ ಇಂಡಿಯಾನೇ ಆಪರೇಟ್ ಆಗ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಟೆಂಪಲ್ ಗಳಲ್ಲಿ ಏನಾಗಿದೆ ಅಂದ್ರೆ ಪೂರ್ತಿ ಆಲ್ಮೋಸ್ಟ್ ಲಾಕ್ ಡೌನ್ ತರ ಇದೆ. ಒಳಗಿನ ಪೂಜೆ ಮಾಡೋರ್ನ ಬಿಟ್ಟು ಬೇರೆ ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಉದಾಹರಣೆಗೆ ಚಾಮುಂಡಿ ಬೆಟ್ಟ ಇರ್ಬೋದು, ಮೇಲ್ಕೋಟೆ ಟೆಂಪಲ್ ಇರ್ಬೋದು, ಚಲುವರಾಯ ಸ್ವಾಮಿದು. ಇಲ್ಲಿ ಮೇಲ್ಕೋಟೆಯವ್ರನ್ನಾಗ್ಲಿ ಚಾಮುಂಡಿ ಬೆಟ್ಟದವ್ರನ್ನಾಗ್ಲೇನೆ ಒಳಗಡೆ ಬಿಡ್ತಾ ಇಲ್ಲ. ಈಗ ಏನಾಗುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಆ ಲೋಕಲ್ ಅವ್ರನ್ನ ಫಸ್ಟ್ ಬಿಡ್ಬೋದು, ಅಂದ್ರೆ ಫಸ್ಟ್ ಹಂತದಲ್ಲಿ ಅವ್ರನ್ನ ಒಳಗಡೆ, ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರೋರ್ನ ಬಿಡ್ಬೋದು. ಹೆಂಗೂನು ಇವಾಗ ಏನ್ ಬಸ್ಗಳು, ಇಂಟರ್ಸ್ಟೇಟ್ ಬಸ್ಗಳು ಏನ್ ಬರ್ತಾ ಇಲ್ಲ.
ಅದೇ ತರ ಇಂಟರ್ಸ್ಟೇಟ್ ವಿಮಾನಗಳು ಏನು ಹಾರಾಡ್ತಾ ಇಲ್ಲ ಸದ್ಯಕ್ಕೆ, ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಹೇಗ್ ಮಾಡ್ಬೋದು ಅಂದ್ರೆ, ಒಂದು ಟೆಂಪಲ್ ಮುಂದೆನೆ ಕೈಕಾಲು ತೊಳೆಯೋದಕ್ಕೆ ಒಂದು ವ್ಯವಸ್ಥೆ ಇದ್ದೇ ಇದೆ ಎಲ್ಲಾ ಟೆಂಪಲ್ ಗಳಲ್ಲೂ. ಇನ್ನೊಂದ್ ಸ್ವಲ್ಪ ಅದನ್ನ ರಿಜಿಡ್ ಆಗಿ ನೋಡೋದು. ಎರಡನೇದು ಥರ್ಮಲ್ ಸ್ಕ್ರೀನಿಂಗ್ ಇಡಬಹುದು. ಅಂದ್ರೆ ಸೆಕ್ಯೂರಿಟಿ ಕೈಯಲ್ಲಿ ಒಂದು ಥರ್ಮಲ್ ಸ್ಕ್ರೀನಿಂಗ್ ಕೊಟ್ರೆ ಯಾರಿಗೆ ಜ್ವರ ಇದೆಯೋ ಅವ್ರನ್ನ ವಾಪಸ್ ಕಳಿಸಬಹುದು. ಮತ್ತು ಟೆಂಪಲ್ ಅಲ್ಲಿ ಕ್ಯೂ ಸಿಸ್ಟಮ್ಸ್ ಗಳು ಆಲ್ರೆಡಿ ಇದೆ. ಅವುಗಳಲ್ಲಿ ಒಂದು ಬಾಕ್ಸ್ ಗಳನ್ನ ಮಾಡೋದು ಅಥವಾ ಸೆಕ್ಯೂರಿಟಿಗಳನ್ನ ನಿಲ್ಲಿಸೋ ಮೂಲಕ CCTVಗಳು ಇರೋದ್ರಿಂದ ಈಗ ಟೆಂಪಲ್ ಒಳಗಡೆ ಕಣ್ಗಾವಲನ್ನ ಇಟ್ಟು ಪ್ರಾಬ್ಲಮ್ ಇಲ್ಲದೆ ಮಾಡಬಹುದು ಅಂತ ಅನ್ಸುತ್ತೆ ನನಗೆ. ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.